ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕಳೆದೊಂದು ವರ್ಷದಿಂದ ಜಗತ್ತಿಗೆ ಹಿಂಸೆಯ ಮಹಾದರ್ಶನ ತೋರಿಸಿರೋ ಗಾಜಾ ಯುದ್ಧಕ್ಕೆ ಈಗ ಇನ್ನೊಂದು ದೊಡ್ಡ ತಿರುವು ಸಿಗ್ತಾ ಇದೆ. ಗಾಜಾ ಜನರಿಗೆ ಓಡ್ ಹೋಗಿ ಇಲ್ಲಿಂದ, ಇಲ್ಲಾಂದ್ರೆ ಪ್ರಾಣ ಕಳ್ಕೊಳ್ತೀರಿ ನೀವು ಅಂತ ಅಮೆರಿಕ ಇಸ್ರೇಲ್ ಆಪ್ಷನ್ ಮುಂದಿಟ್ಟಿದ್ದಾರೆ. ಶನಿವಾರ ಮಧ್ಯಾಹ್ನದ ಒಳಗೆ ಹಮಸ್ಗಳು ತಮ್ಮ ಎಲ್ಲ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು, ಇಲ್ಲ ಅಂದರೆ ಈ ಸಲ ಸಂಪೂರ್ಣ ವಿನಾಶ ಅಂತ ಇಸ್ರೇಲ್ ಹೇಳಿದೆ. ಈ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾತನಾಡಿದ್ದಾರೆ. ಮುಂದಿನ ಶನಿವಾರದ ಒಳಗೆ ಹಮಾಸ್ ಇಸ್ರೇಲಿ ಒತ್ತೆಯಾಳುಗಳನ್ನು ರಿಲೀಸ್ ಮಾಡದೇ ಇದ್ರೆ ಗಾಜಾ ಕದನ ವಿರಾಮ ಮುರಿದು ಹೋಗುತ್ತೆ. ಗಾಜಾ ಯುದ್ಧ ಪುನಃ ಆರಂಭ ಆಗುತ್ತೆ. ಇನ್ಫ್ಯಾಕ್ಟ್ ಈಗ ಮಾಡಿರೋದಲ್ಲ, ಇನ್ನೂ ತೀವ್ರವಾದ ದಾಳಿಯನ್ನು ಮಾಡ್ತೀವಿ. ಈ ದಾಳಿ ಹಮಾಸ್ ಸೋಲೋವರೆಗೂ, ನಾಶವಾಗೋವರೆಗೂ ಮುಂದುವರಿಯುತ್ತೆ ಅಂತ ಆರ್ಭಟಿಸಿದ್ದಾರೆ. ಇತ್ತ ಟ್ರಂಪ್ ಕೂಡ ಹೊಸ ಗಾಜಾ ಪ್ಲಾನ್ ಮುಂದಿಡ್ತಾ ಇದ್ದಾರೆ. ಪ್ಯಾಲೆಸ್ತೇನಿಯರನ್ನ ಗಾಜಾದಿಂದ ಜೋರ್ಡನ್ ಮತ್ತು ಈಜಿಪ್ಟ್ಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡೋ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಆರಂಭದಲ್ಲಿ ಜೋರ್ಡನ್ ಇದನ್ನ ನಿರಾಕರಿಸಿತ್ತು. ಆದರೆ ಈಗ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿರೋ ಗಾಜಾದ 2,000 ಮಕ್ಕಳಿಗೆ ತಮ್ಮ ರಾಷ್ಟ್ರದಲ್ಲಿ ಆಶ್ರಯ ಕೊಡೋಕೆ ಜೋರ್ಡನ್ ರಾಜ 2ನೇ ಅಬ್ದುಲ್ಲಾ ಒಪ್ಕೊಂಡಿದ್ದಾರೆ. ಅಲ್ಲದೆ ನೆರೆಯ ಅರಬ್ ರಾಷ್ಟ್ರಗಳೊಂದಿಗೂ ಪ್ಯಾಲೆಸ್ತೇನಿ ಜನರನ್ನ ಗಾಜಾದಿಂದ ಹೊರಗೆ ಕರ್ಕೊಂಡು ಬಂದು ಆಶ್ರಯ ಕೊಡಿಸೋ ಸಂಬಂಧ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಗಮನಿಸಬೇಕಾದ ಅಂಶ ಅಂದರೆ, ಈ ಬೆಳವಣಿಗೆಯಾಗಿರೋದು ಟ್ರಂಪ್ ಜೋರ್ಡನ್ ಮತ್ತು ಈಜಿಪ್ಟ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟ ನಂತರ. ಗಾಜಾದಲ್ಲಿರೋ ಪ್ಯಾಲೆಸ್ತೇನಿಗಳಿಗೆ ಈಜಿಪ್ಟ್ ಮತ್ತು ಜೋರ್ಡನ್ ತಮ್ಮ ರಾಷ್ಟ್ರದಲ್ಲಿ ಶಾಶ್ವತ ನೆಲೆಯನ್ನ ಕೊಡದೆ ಹೋದರೆ ಅಮೆರಿಕ ಕೊಡೋ ನೆರವನ್ನು ನಿಲ್ಲಿಸಬೇಕಾಗತ್ತೆ ಅಂತ ಟ್ರಂಪ್ ಬೆದರಿಕೆ ಒಡ್ಡಿದ್ರು. ಆದರೆ ಇವ್ರು ನಮ್ಮ ದೇಶಕ್ಕೆ ಬಂದರೆ ಸರಿ ಇರೋದಿಲ್ಲ. ಈ ಮುಂಚೆ ನಾವು ಆಶ್ರಯ ಕೊಟ್ಟಾಗ ಪ್ಯಾಲೆಸ್ತೇನಿಗಳು ನಮ್ಮ ವಿರುದ್ಧವೇ ಬಂದೂಕನ್ನು ತಿರುಗಿಸಿದ್ರು ಅಂತ ಈಜಿಪ್ಟ್ ಮತ್ತು ಜೋರ್ಡನ್ ಪ್ಯಾಲೆಸ್ತೇನಿಗಳನ್ನು ತಗೊಳ್ಳೋಕೆ ನಿರಾಕರಿಸ್ತಾ ಇದ್ದಾರೆ. ಆದರೆ ಈಗ ಜೋರ್ಡನ್ ಕಡೆಗೂ ಕೂಡ ಟ್ರಂಪ್ ಬೆದರಿಕೆಗೆ ಒಪ್ಪಿದೆ. ಈಜಿಪ್ಟ್ ಕತೆ ಏನು, ಟ್ರಂಪ್ ಎಚ್ಚರಿಕೆಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಕುತೂಹಲ ಈಗುಳ್ಕೊಂಡಿದೆ. ಇಲ್ಲಿ ಈಜಿಪ್ಟ್ಗೂ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಜೋರ್ಡನ್, ಈಜಿಪ್ಟ್ ಈ 2 ರಾಷ್ಟ್ರಗಳು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದಿಂದ ಸೇನಾ ಮತ್ತು ಆರ್ಥಿಕ ನೆರವನ್ನು ಪಡ್ಕೊಳ್ತವೆ. ಸುಯೆಜ್ ಕಾಲುವೆ ಭಾಗವೆಲ್ಲ ಶಾಂತಿಯಿಂದ ಇರಬೇಕು, ಈಜಿಪ್ಟ್ ಲಾಭ ಮಾಡ್ಕೋಬೇಕು, ಜೋರ್ಡನ್ ರಾಜರು ಚೆನ್ನಾಗಿರಬೇಕು ಅಂದರೆ ಅಮೆರಿಕದ ಕೃಪಾ ಕಟಾಕ್ಷ ಮುಖ್ಯ. ಹೀಗಾಗಿ ಟ್ರಂಪ್ ಮಾತಿಗೆ ಈಜಿಪ್ಟ್ ಕೂಡ ತಲೆಯಾಡಿಸೋ ಸಾಧ್ಯತೆ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಗಾಜಾದಲ್ಲಿರೋ ಪ್ಯಾಲೆಸ್ತೇನಿಗಳಿಗೆ ಟ್ರಂಪ್ರ ಈ ಪ್ಲಾನ್ ಕಿಂಚಿತ್ತೂ ಇಷ್ಟ ಇಲ್ಲ. ಇದು ನಮ್ಮ ಭೂಮಿ ಅಂತ ಗಾಜಾ ಜನ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಅಲ್ಲಿ 20 ಲಕ್ಷ ಜನರನ್ನ ಹೇಗೆ ಹೊರಗೆ ಕಳಿಸ್ತಾರೆ, ಹಮಾಸ್ ಇದಕ್ಕೆ ಒಪ್ಪುತ್ತಾ ಅನ್ನೋ ಅನುಮಾನ ಇದೆ. ಇದರ ಬೆನ್ನಲ್ಲೇ ಟ್ರಂಪ್ ಗಾಜಾ ವಿಚಾರವಾಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಗಾಜಾವನ್ನು ಖರೀದಿ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಅಲ್ಲಿ ಖರೀದಿ ಮಾಡುವಂಥದ್ದು ಏನೂ ಇಲ್ಲ, ಅದೊಂದು ಯುದ್ಧಗ್ರಸ್ತ ಪ್ರದೇಶ. ಅಮೆರಿಕ ಇದನ್ನ ಖರೀದಿ ಮಾಡದೇನೆ ಪಡ್ಕೋಬಹುದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಂಬಾ ಜನಕ್ಕೆ ಏನ್ ನಡೀತಿದೆ ಅನ್ನೋ ಆಶ್ಚರ್ಯ ಆಗ್ಬೋದು. ಸ್ನೇಹಿತರೆ, ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ. ಇದು ಯುದ್ಧ ಆರಂಭ ಆದಾಗಲೇ ನಾವು ಹೇಳಿದ್ವಿ. ನಾವು ಖುದ್ದು ಇಸ್ರೇಲ್ನ ವಿದೇಶಾಂಗ ಇಲಾಖೆಯ ಅಧಿಕಾರಿಯವರನ್ನ ನಾವು ಇಲ್ಲಿ ಇನ್ವೈಟ್ ಮಾಡಿದಾಗ ಪಾಡ್ಕಾಸ್ಟ್ಗೆ ಅವರ ಬಳಿನೂ ಈ ಪ್ರಶ್ನೆಯನ್ನು ಕೇಳಿದ್ವಿ. ಅವರು ಕೂಡ ಕೆಲವರು ಇಸ್ರೇಲ್ನಲ್ಲಿ ಈ ರೀತಿ ಆಸಕ್ತಿಯನ್ನು ಹೊಂದಿರ್ಬೋದು. ಗಾಜಾದಲ್ಲಿ ಜನರನ್ನ ಪೂರ್ತಿ ಪುಷ್ ಮಾಡಿ ಈಜಿಪ್ಟಿಗೆ ತಳ್ಳಿಬಿಟ್ಟು ಗಾಜಾವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಇಂಟ್ರೆಸ್ಟನ್ನು ಹೊಂದಿರ್ಬೋದು. ಆದರೆ ನಮಗೆ ಆ ರೀತಿ ಯಾವುದೇ ಆಸಕ್ತಿ ಇಲ್ಲ ಅಂತ ಈ ಅಧಿಕಾರಿ ಹೇಳಿದ್ರು. ಒಂದ್ಸಲ ಆ ಕ್ಲಿಪ್ ನೋಡಿ. When conflict started, Israel started the operation from the north of the Gaza Strip. Many argue that Israel's intention is to push them into the Sinai province of the Egypt and get rid of all Gaza people from the Gaza Strip and control the entire Gaza Strip. Do you agree? We're in Israel. Okay, the Jews are in Israel to stay. Same thing with the Palestinians. These people are here to stay. Egypt is an independent country. Nobody's going to push anybody to them. Even Egypt is giving threats. If Israel continue to push Gaza people into the Egypt, we are not going to tolerate. One, yes, okay, they're an independent country. They can say what they want. But also, we can't physically push. There's a border.
Egypt has built a wall, with its border in Gaza. If you're counting the underground tunnels built by Hamas, we can talk about that. That's a different issue. But there's no physical way of pushing 1 million people, or however many into Egypt. So I don't think, listen, we are aware that we're not going to keep Rafah. ಸ್ನೇಹಿತರೆ, ಈ ಪ್ರಶ್ನೆ ನಾವು ಈ ಅಧಿಕಾರಿ ಕೇಳಿದ್ದು ಕಳೆದ ವರ್ಷ ಬಹಳ ಟೈಮ್ ಕಳೆದು ಹೋಗ್ಬಿಟ್ಟಿದೆ. ವರ್ಷಗಳ ಮೊದಲು ಯುದ್ಧ ಶುರುವಾದಾಗಲೂ ಕೂಡ ಯಾವಾಗ ನಾರ್ತ್ ಗಾಜಾದಿಂದ ಶುರು ಮಾಡಿ ಕೆಳಗೆ ಪುಷ್ ಮಾಡೋಕೆ ಶುರು ಮಾಡಿದ್ರು, ಮ್ಯಾಪ್ ನೋಡಿದಾಗ ಅದು ಆಬ್ವಿಯಸ್ ಇತ್ತು, ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಇವರ ಉದ್ದೇಶ ನಾರ್ತ್ನಿಂದ ದಕ್ಷಿಣಕ್ಕೆ ಪುಷ್ ಮಾಡಿ ಈಜಿಪ್ಟ್ ಬಾರ್ಡರ್ ತನಕ ಪುಷ್ ಮಾಡಿ ಗಾಜಾ ಜನರನ್ನ, ಇಡೀ ಗಾಜಾ ಸ್ಟ್ರಿಪ್ಪನ್ನು ಕಂಟ್ರೋಲ್ ಮಾಡೋ ಪ್ಲಾನ್ ಇರಬಹುದು ಅಂತ ನಾವು ಅವತ್ತು ಕೂಡ ಹೇಳಿದ್ವಿ. ಆಮೇಲೆ ಈ ಪ್ರಶ್ನೆಯನ್ನ ಇಸ್ರೇಲ್ ವಿದೇಶಾಂಗ ಇಲಾಖೆ ಅಧಿಕಾರಿ ಕೇಳಿದಾಗಲೂ ಕೂಡ ಅವರು ಅದನ್ನು ನಿರಾಕರಿಸಿದ್ರು. ಆದರೆ ಈಗ ಖುದ್ದು ಇಸ್ರೇಲ್ ಮಾಡದೆ ಹೋದ್ರು ಕೂಡ ಇಸ್ರೇಲ್ ಹೊಡೆಯೋದು, ಅಮೆರಿಕ ಮಧ್ಯಪ್ರವೇಶ ಮಾಡಿ ನಾವು ಇದನ್ನ ತಗೊಳ್ತೀವಿ, ಇಸ್ರೇಲ್ ತಗೊಳ್ತಿರೋದಲ್ಲ ನಾವು ತಗೊಳ್ತಾ ಇದ್ದೀವಿ, ನಾವು ಇದನ್ನ ಪುನರ್ ನಿರ್ಮಾಣ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳೋದು, ಆ ರೀತಿ ಕಂಟ್ರೋಲ್ ತಗೊಳ್ಳೋದು ಈಗ ಟ್ರಂಪ್ ಮುಂದಿಟ್ಟಿರೋ ಪ್ಲಾನ್. ಊಹೆ ಅಲ್ಲ, ಟ್ರಂಪ್ ಮುಂದಿಟ್ಟಿರೋ ಪ್ಲಾನ್ ಇದು. ಅಮೆರಿಕ ಕಂಟ್ರೋಲಿಗೆ ತಗೊಳುತ್ತೆ ಗಾಜಾ ಸ್ಟ್ರಿಪ್ಪನ್ನು ಅಮೆರಿಕ ಕಂಟ್ರೋಲಿಗೆ ತಗೊಂಡು ಗಾಜಾ ಜನರಿಗೋಸ್ಕರ ಪುನರ್ ನಿರ್ಮಾಣ ಮಾಡೋದ? ಅದೂ ಅಲ್ಲ. ಬಹುಶಃ ಅಮೆರಿಕ ತನ್ನ ನೌಕಾನೆಲೆ ವಾಯುನೆಲೆ ಮಾಡ್ಕೊಳ್ಳೋಕೆ ಹೊರಟಿದ್ಯಾ ದೊಡ್ಡದೊಂದು, ಅಥವಾ ಒಂದು ತನ್ನ ಓವರ್ಸೀಸ್ ಟೆರಿಟರಿ ಮಾಡಿಕೊಂಡು ಸಣ್ಣದೊಂದು ಮಿಲಿಟರಿ ಕಂಟ್ರಿ ಥರ ಅದನ್ನು ಅಲ್ಲಿ ಔಟ್ಸೈಡ್ US ದೊಡ್ಡದಾಗಿ ಅದನ್ನು ಇಟ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆಯಾ ಮಿಡಲ್ ಈಸ್ಟ್ನಲ್ಲಿ? ಅರ್ಥ ಆಗ್ತಿಲ್ಲ. ಗಾಜಾ ಜನರಿಗೋಸ್ಕರ ಅಮೆರಿಕ ಅದನ್ನು ಪುನರ್ ನಿರ್ಮಾಣ ಮಾಡ್ತಂದ್ರೆ ಗಾಜಾ ಜನರನ್ನ ಯಾಕೆ ಅಲ್ಲಿಂದ ಹೊರಗೆ ಹಾಕ್ತಿರೋದು? 19 ಲಕ್ಷ ಪ್ಯಾಲೆಸ್ತೇನಿಗಳಿದ್ದಾರೆ. ಈ ಮ್ಯಾಪಲ್ಲಿ ನೋಡ್ತಿದ್ದೀರಿ, ಪ್ಯಾಲೆಸ್ತೇನ್ ಅಂತ ಹೇಳಿದ್ರೆ 2 ತುಂಡು. ಒಂದು ವೆಸ್ಟ್ ಬ್ಯಾಂಕ್, ನೀವು ಅಲ್ಲಿ ನೋಡ್ತಿದ್ದೀರಿ, ಇಸ್ರೇಲ್ನ ಒಂದು ಸೈಡ್ ಇದೆ, ಇನ್ನೊಂದು ಈ ಚಿಕ್ಕ ಪಟ್ಟಿ ಇದೆಯಲ್ಲ, ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಿ, ಈ ಪಟ್ಟಿ ಇದು ಗಾಜಾ ಸ್ಟ್ರಿಪ್. ಅಲ್ಲಿಂದ ಪೂರ್ತಿಯಾಗಿ ತಳ್ಳಿಬಿಟ್ರೆ ಅವಾಗ ಇಡೀ ಎಂಟೈರ್ ಸ್ಟ್ರಿಪ್ ಅಮೆರಿಕದ ಕೈಲಾದರೆ ಅದು ವೆಸ್ಟ್ ಬ್ಯಾಂಕ್ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ಳಲ್ಲ. ಅಲ್ಲೊಂದು ತುಂಡು ಇಲ್ಲೊಂದು ತುಂಡಿದೆ, ಪ್ರಾಬ್ಲಮೇ ಇಲ್ಲ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಕಂಪ್ಲೀಟ್ಲಿ ಇಲ್ಲಿಂದ ಹಮಾಸ್ ಕಂಟ್ರೋಲ್ ಮಾಡ್ತಿರೋ ಗಾಜಾ ಸ್ಟ್ರಿಪ್ಪಿಂದ ಕಂಪ್ಲೀಟ್ಲಿ ಜನರನ್ನ ಖಾಲಿ ಮಾಡಿ ನಾವು ಅದನ್ನು ತೊಗೊಂಡ್ಬಿಟ್ರೆ ಹಮಾಸಿಗೆ ಜಾಗನೇ ಇರೋದಿಲ್ಲ, ಹಮಾಸ್ ಇರೋದೇ ಇಲ್ಲ ಅನ್ನೋದು ಟ್ರಂಪ್ ಪ್ಲಾನ್. ಈ ಕಡೆ ವೆಸ್ಟ್ ಬ್ಯಾಂಕಲ್ಲಿ ಮಾತ್ರ ಪ್ಯಾಲೆಸ್ತೇನಿಗಳು ಉಳ್ಕೊಳ್ತಾರೆ, ಅದು ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತ. ಸೊ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಅದೀಗ. ಕಂಪ್ಲೀಟ್ಲಿ ಗಾಜಾ ಸ್ಟ್ರಿಪ್ಪನ್ನು ಖಾಲಿ ಮಾಡಿ ತಾನು ಕಂಟ್ರೋಲಿಗೆ ತಗೊಳ್ಳೋಕ್ಕೆ ಅಮೆರಿಕ ಮುಂದಾಗಿದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನೋಡ್ಬೇಕು ಇದನ್ನು. 19 ಲಕ್ಷ ಜನರನ್ನ ಯಾರು ತಗೊಳ್ತಾರೆ? ಈಜಿಪ್ಟ್ ಪೂರ್ತಿ ತಗೊಳುತ್ತಾ? ಜೋರ್ಡನ್ ಎಷ್ಟು ತಗೊಳುತ್ತೆ? ಇದರ ಅರಬ್ ರಾಷ್ಟ್ರಗಳು ತಗೊಳ್ತಾರ? ಅಷ್ಟು ಜನರಿಗೆ ಆಶ್ರಯ ಕೊಡೋಕ್ಕಾಗತ್ತಾ? ಈ ಸವಾಲುಗಳಿದೆ ಈಗ ಅಷ್ಟೇ ಮುಂದೆ. 3 ದಿನಗಳ ಫ್ರಾನ್ಸ್ ಪ್ರವಾಸದಲ್ಲಿರೋ ಮೋದಿ ಪ್ಯಾರಿಸ್ನಲ್ಲಿ ನಡೆದ AI ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜಗತ್ತಿಗೆ ಲಾಭ ಆಗೋ ಹಾಗೆ ನಂಬಿಕೆ, ಪಾರದರ್ಶಕತೆ ಇರೋ, ರಕ್ತಪಾತವಲ್ಲದ ಸಿಸ್ಟಮ್ ಡೆವಲಪ್ ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಒಟ್ಟಾಗಿ ನಮ್ಮ ಸಂಪನ್ಮೂಲ ಪ್ರತಿಭೆ ಬಳಸಬೇಕಾಗಿದೆ. ಇನ್ನು AI ಭಯ ಪಡೋ ವಿಚಾರ ಏನು ಅಂದರೆ, ಅದು ಜನರಿಂದ ಜಾಬ್ ಕಿತ್ಕೊಳ್ಳುತ್ತೆ ಅನ್ನೋ ಭಯ ತುಂಬ ಜನಕ್ಕಿದೆ. ಆದರೆ ಇತಿಹಾಸ ಸಾಕ್ಷಿ, ಟೆಕ್ನಾಲಜಿಯಿಂದ ಉದ್ಯೋಗಾವಕಾಶ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ. ಉದ್ಯೋಗಗಳ ರೀತಿ, ನೀತಿ, ಸ್ವರೂಪ ಚೇಂಜ್ ಆಗುತ್ತೆ ಅಷ್ಟೇ. ಹೊಸ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ನಾವು ಜನರಿಗೆ ಸ್ಕಿಲ್ಗಳನ್ನು ಹೇಳ್ಕೊಡೋದ್ರಲ್ಲಿ ಗಮನ ಹರಿಸಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು PM ಮೋದಿಯ ಈ ಹೇಳಿಕೆಗೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಓಪನ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ನಾನು PM ನರೇಂದ್ರ ಮೋದಿಯವರ ಪಾಯಿಂಟನ್ನು ಒಪ್ಕೊಳ್ತೀನಿ, ಸರಿಯಾಗಿರೋ ಪಾಯಿಂಟ್ ಅವರು ಹೇಳಿದ್ದಾರೆ. AIನಿಂದ ಉದ್ಯೋಗದ ಪ್ರೊಡಕ್ಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮೋದಿ ಜಗತ್ತಿನ ದೊಡ್ಡ AI ಪ್ರತಿಭೆ ಭಾರತದಲ್ಲಿದೆ, ಜನ ಇದ್ದಾರೆ, ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸ್ ಇದೆ. ನಮ್ಮ ದೇಶದ ವೈವಿಧ್ಯತೆ ಮೈಂಡಲ್ಲಿ ಇಟ್ಕೊಂಡು ನಾವು ಕೂಡ ನಮ್ಮ ಸ್ವಂತ AI ಮಾಡೆಲ್ ಅನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ಶೃಂಗಸಭೆಯ ಸೈಡ್ ಲೈನ್ಸ್ ನಲ್ಲಿ JD ವ್ಯಾನ್ಸ್ ಮತ್ತು ಮೋದಿ ಮಾತುಕತೆ ನಡೆಸಿದ್ದಾರೆ. ಅಮೆರಿಕದ ಪರಮಾಣು ಟೆಕ್ನಾಲಜಿ ಮೇಲೆ ಭಾರತದ ಹೂಡಿಕೆ ವಿಚಾರವಾಗಿ ಡಿಸ್ಕಸ್ ಮಾಡಿದ್ದಾರೆ ಅಂತ ವ್ಯಾನ್ಸ್ ಆಫೀಸ್ ಹೇಳಿದೆ, ವೈಸ್ ಪ್ರೆಸಿಡೆಂಟ್ಸ್ ಆಫೀಸ್. ಅಲ್ಲದೆ JD ವ್ಯಾನ್ಸ್ರ ಪತ್ನಿ ಭಾರತೀಯ ಮೂಲದ ಉಷಾ ವ್ಯಾನ್ಸ್ರನ್ನ ಕೂಡ ಮೋದಿ ಮೀಟ್ ಆಗಿದ್ದಾರೆ. ಇದಾದ ಬಳಿಕ ಮೋದಿ ಫ್ರಾನ್ಸ್ನ ಮಾರ್ಸೈಲ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ವೀರ್ ಸಾವರ್ಕರ್ ಸ್ಮಾರಕಕ್ಕೆ ನಮನ ಸಲ್ಲಿಸಿದ್ದಾರೆ. ಅಲ್ಲದೆ ಮೊದಲ ಹಾಗೂ 2ನೇ ಮಹಾಯುದ್ಧದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರ ಸಮಾಧಿ ಸ್ಥಳಕ್ಕೂ ಹೋಗಿ ವಂದಿಸಿದ್ದಾರೆ. ಹಾಗೂ ಮಾರ್ಸೈಲ್ನಲ್ಲಿ ಭಾರತದ ಹೊಸ ಕಾನ್ಸುಲೇಟ್ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ಇನ್ನು ಫ್ರಾನ್ಸ್ ಭಾರತದ ಪಿನಾಕ ಮಲ್ಟಿರೋಲ್ ಬ್ಯಾರಲ್ ರಾಕೆಟ್ ಲಾಂಚರ್ ಖರೀದಿ ಕುರಿತು ಭಾರತದ ರಕ್ಷಣಾ ಸಚಿವಾಲಯದೊಂದಿಗೆ ಮಾತುಕತೆ ನಡೆಸಿದೆ ಅಂತ ವರದಿಯಾಗಿದೆ. ಜೊತೆಗೆ ಮುಂದಿನ AI ಸಮಿಟ್ನ ಆತಿಥ್ಯವನ್ನ ಭಾರತ ವಹಿಸಲಿದೆ ಅಂತ ಫ್ರಾನ್ಸ್ ಅಧ್ಯಕ್ಷರ ಕಚೇರಿ ಮಾಹಿತಿ ನೀಡಿದೆ. ಇನ್ನು ಫ್ರಾನ್ಸ್ ಪ್ರವಾಸ ಮುಗಿಸಿ PM ನರೇಂದ್ರ ಮೋದಿ ಅಲ್ಲಿಂದಲೇ 2 ದಿನಗಳ ಅಮೆರಿಕ ಪ್ರವಾಸವನ್ನ ಕೈಗೊಳ್ತಾರೆ. 2020-21 ಅವಧಿಯಲ್ಲಿ ನಮ್ಮ ದಿಲ್ಲಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದು ನಿಮಗೆ ಗೊತ್ತು. ಈಗ ಅದೇ ರೀತಿ ಎಲ್ಲ ಗೊತ್ತಾ, ಲಂಡನ್ನ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ದಾರೆ. ವಿಶೇಷ ಅಂದರೆ ಈ ರ್ಯಾಲಿಯ ಭಾಗವಾಗಿ ಒಂದು ಯುದ್ಧ ಟ್ಯಾಂಕರ್ ಕೂಡ ಪಾಲ್ಗೊಂಡಿದೆ. ರೈತರ ಪ್ರತಿಭಟನಾ ರ್ಯಾಲಿ ಪಾರ್ಲಿಮೆಂಟ್ ಸ್ಕ್ವೇರ್ ತಲುಪಿದಾಗ ರೈತರನ್ನ ಬೆಂಬಲಿಸಿ ಮಿಲಿಟರಿ ಟ್ಯಾಂಕರ್ ಕೂಡ ಭಾಗಿಯಾಯಿತು ಅಂತ ರಿಪೋರ್ಟ್ ಆಗಿದೆ. ಈ ಟ್ಯಾಂಕ್ ಮೇಲೆ ವಿತ್ ಅವರ್ ಫಾರ್ಮರ್ಸ್
ನಮ್ಮ ರೈತರೊಂದಿಗೆ ಅಂತ ಬರೆಯಲಾಗಿದೆ. ಅಲ್ಲಿನ ಸರ್ಕಾರ 1 ಮಿಲಿಯನ್ ಪೌಂಡ್ ಸುಮಾರು 10.8 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ಹೊಂದಿರೋ ರೈತರ ಫ್ಯಾಮಿಲಿಗೆ 20% ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನು ವಿಧಿಸೋಕೆ ಪ್ಲಾನ್ ಮಾಡಿದೆ. ಆದರೆ ಎಷ್ಟು ಪ್ರಮಾಣದ ಆಸ್ತಿ ಹೊಂದಿರೋ ರೈತ ಮೃತಪಟ್ಟ ಮೇಲೆ ಅವರ ಉತ್ತರಾಧಿಕಾರಿಗಳು 20% ಟ್ಯಾಕ್ಸ್ ಕಟ್ಟಬೇಕು. ಅದನ್ನು ಇನ್ಹೆರಿಟ್ ಮಾಡೋಕ್ಕೆ ವಂಶ ಪಾರಂಪರ್ಯವಾಗಿ ಇವರಿಗೆ ಆಸ್ತಿ ಬರಬೇಕು, ಫ್ರೀಯಾಗಿ ಅಪ್ಪನ ಆಸ್ತಿ ಬರಬೇಕು ಅಂದರೆ ಟ್ಯಾಕ್ಸ್ ಕಟ್ಟಿ ತೊಗೋಬೇಕು, ರಿಜಿಸ್ಟರ್ ಆಗಬೇಕು ಅಂದರೆ. ಇದಕ್ಕೀಗ ವಿರೋಧ ವ್ಯಕ್ತಪಡಿಸಿ ರೈತರು ಬೀದಿಗಿಳಿದಿದ್ದಾರೆ. ಆದರೆ ಇಲ್ಲಿ ರೈತರ ಟ್ರ್ಯಾಕ್ಟರ್ ಜೊತೆಗೆ ಟ್ಯಾಂಕ್ ಹೇಗೆ ಬಂತು, ಸೈನಿಕರೇನಾದರೂ ಬಂಡಾಯ ಎದ್ದಿದ್ದಾರಾ, ಅದಿನ್ನಷ್ಟೇ ತನಿಖೆ ನಡೀತಾ ಇದೆ. ಅಲ್ಲಿ ಮಧ್ಯ ಆಫ್ರಿಕಾದ ಸಂಘರ್ಷ ಪೀಡಿತ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಅಲ್ಲಿನ ಕೊಡೆಕೋ ಕೋಆಪರೇಟಿವ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಕಾಂಗೋ ಅನ್ನೋ ಸಶಸ್ತ್ರ ಪಡೆ ಇಟೂರಿ ಪ್ರಾಂತ್ಯದಲ್ಲಿರೋ ಕೆಲವೊಂದು ಹಳ್ಳಿ ಮೇಲೆ ಭೀಕರ ದಾಳಿ ನಡೆಸಿದೆ. ಪರಿಣಾಮ 55 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಪಕ್ಕದ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿರೋ ಪ್ರಾಂತ್ಯ. ಅಲ್ಲಿನ ಕೆಚ್ ಜಿಲ್ಲೆಯಲ್ಲಿ ಬಂದೂಕುದಾರಿಯೊಬ್ಬ ಗುಂಡಿನ ದಾಳಿ ಮಾಡಿ 2 ಹಿಂದೂ ಸಮುದಾಯದವರು ಸೇರಿ ಒಟ್ಟು 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಉತ್ತರ ಆಫ್ರಿಕಾ ರಾಷ್ಟ್ರ ಲಿಬಿಯಾದಲ್ಲಿ ಭೀಕರ ದೋಣಿ ದುರಂತ ಉಂಟಾಗಿದೆ. 63 ಪಾಕ್ ವಲಸಿಗರಿದ್ದ ಈ ದೋಣಿ ಲಿಬಿಯಾದ ಕರಾವಳಿಯಲ್ಲಿ ಪಲ್ಟಿಯಾಗಿದೆ. 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 10 ಜನ ನಾಪತ್ತೆಯಾಗಿದ್ದಾರೆ ಅಂತ ಪಾಕ್ ಸರ್ಕಾರ ಹೇಳಿದೆ. ಇವರು ಅಲ್ಲಿ ಯಾಕೆ ಹೋಗಿದ್ರು ಅಂತ ಕೇಳಿದ್ರೆ, ಅಲ್ಲಿಂದ ಸೀದಾ ಉತ್ತರ ಆಫ್ರಿಕಾದಿಂದ ಯುರೋಪಿಗೆ ಜಂಪ್ ಆಗಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಮಾರ್ಗದಲ್ಲಿ ಈ ರೀತಿ ಅಮೆರಿಕಾಗೆ, ಮೆಕ್ಸಿಕೋದ ಮೂಲಕ, ಕೆನಡಾ ಮೂಲಕ ಹೇಗೆ ಹೋಗೋಕೆ ಪ್ರಯತ್ನ ಪಡ್ತಿರ್ತಾರೋ ಹಾಗೆ ಉತ್ತರ ಆಫ್ರಿಕಾದಿಂದ ಯುರೋಪಿಗೆ ಜಂಪ್ ಆಗ್ಲಿಕ್ಕೂ ಪ್ರಯತ್ನ ಪಡ್ತಾ ಇರ್ತಾರೆ. ಪಾಕಿಗಳು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ. ರಷ್ಯಾ ಯುದ್ಧದ ವಿಚಾರವಾಗಿ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಂತಿಗಾಗಿ ರಷ್ಯಾ ಜೊತೆ ಭೂಪ್ರದೇಶ ವಿನಿಮಯ ಮಾಡೋಕೆ ಸಿದ್ಧ ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇಂಟರ್ವ್ಯೂನಲ್ಲಿ ಮಾತನಾಡಿರೋ ಅವರು, ನಾವು ಕಳೆದ 6 ತಿಂಗಳ ಹಿಂದೆ ರಷ್ಯಾದ ಕರ್ಸ್ಕ್ ಪ್ರದೇಶದಲ್ಲಿ ಆಕ್ರಮಿಸಿಕೊಂಡಿರೋ ಜಾಗವನ್ನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಆಫರ್ ಮಾಡೋಕೆ ರೆಡಿ ಇದ್ದೀವಿ. ರಷ್ಯಾ ಆಕ್ರಮಿಸಿಕೊಂಡಿರೋ ಒಂದು ಭೂಪ್ರದೇಶ ನಮಗೆ ಬಿಟ್ಟುಕೊಟ್ರೆ ನಾವು ಕೂಡ ಒಂದು ಭೂಪ್ರದೇಶ ಅವರಿಗೆ ಬಿಟ್ಟುಕೊಡ್ತೀವಿ. ಆದರೆ ಯಾವ ಪ್ರದೇಶ ಕೇಳ್ತೀವಿ ಅನ್ನೋ ಬಗ್ಗೆ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ಯಾಕಂದರೆ ರಷ್ಯಾ ಆಕ್ರಮಿಸಿಕೊಂಡಿರೋ ಎಲ್ಲ ಪ್ರದೇಶಗಳು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಅಲ್ಲದೆ ಅಮೆರಿಕ ಇಲ್ಲದಿದ್ದರೂ ಯುರೋಪ್ ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿಯನ್ನು ಕೊಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದರೆ ನಾನಿದಕ್ಕೆ ಒಪ್ಪಲ್ಲ. ಅಮೆರಿಕ ಇಲ್ಲದ ಮೇಲೂ ನಿಜವಾದ ಸೆಕ್ಯೂರಿಟಿ ಗ್ಯಾರಂಟಿ ಆಗೋಕೆ ಸಾಧ್ಯ ಇಲ್ಲ. ಅಮೆರಿಕನೇ ಗ್ಯಾರಂಟಿ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಯುಎಸ್ ಏಡ್ ಬಂದ್ ಮಾಡಿದ ನಂತರ ಪೂರ್ವ ಆಫ್ರಿಕಾದ ಸೊಮಾಲಿಯಾ ದೇಶ ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಅಲ್ಲಿನ ಜನರಿಗೆ ಆಹಾರ ಮತ್ತು ಔಷಧ ಸರಬರಾಜಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಸೊಮಾಲಿಯಾ ದೇಶದಲ್ಲಿ ಉಗ್ರರ ದಂಗೆಯಿಂದ ಸುಮಾರು 30 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ. ಇವರೆಲ್ಲ ವಿದೇಶಿ ನೆರವಿನ ಮೇಲೆ ಅವಲಂಬಿತರಾಗಿದ್ದಾರೆ. ಯುಎಸ್ ಏಡ್ನಿಂದ ಈ ಸೊಮಾಲಿಯಾಗೆ ಅಪಾರ ಪ್ರಮಾಣದ ನೆರವು ಹರಿದು ಬರ್ತಾ ಇತ್ತು. 2021ರಲ್ಲಿ ಬರೋಬ್ಬರಿ 3,000 ಕೋಟಿ ರೂಪಾಯಿ ಯುಎಸ್ ಏಡ್ ಸೊಮಾಲಿಯಾಗೆ ಖರ್ಚು ಮಾಡಿತ್ತು. ಈಗಿದು ನಿಂತು ಹೋಗಿರೋದ್ರಿಂದ ಸೊಮಾಲಿಯಾ ಜನ ಒದ್ದಾಡುತ್ತಿದ್ದಾರೆ. ಪಿಎಂ ಮೋದಿ ಅಮೆರಿಕ ಪ್ರವಾಸಕ್ಕೆ ಹೋಗೋ ವಿಮಾನಕ್ಕೆ ಉಗ್ರ ದಾಳಿಯ ಬೆದರಿಕೆಯನ್ನು ಒಡ್ಡಲಾಗಿದೆ. ಫೆಬ್ರವರಿ 11ನೇ ತಾರೀಕು ಮುಂಬೈ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮೋದಿ ಏರ್ಕ್ರಾಫ್ಟ್ ಮೇಲೆ ಉಗ್ರ ದಾಳಿ ಆಗಬಹುದು ಅನ್ನೋ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಈ ಕುರಿತು ತನಿಖೆ ಮಾಡಿರೋ ಮುಂಬೈ ಪೊಲೀಸರು ಕರೆ ಮಾಡಿದ್ದ ವ್ಯಕ್ತಿಯನ್ನ ಹಿಡಿದು ಹಾಕಿದ್ದಾರೆ. ಈಗ ಚೆಕ್ ಮಾಡಿ ನೋಡಿದ್ರೆ ಈತ ಮಾನಸಿಕವಾಗಿ ಅಷ್ಟೊಂದು ಸ್ಟೇಬಲ್ ಇಲ್ಲ, ಮಾನಸಿಕವಾಗಿ ಸಮಸ್ಯೆ ಹೊಂದಿದ್ದ ಅಂತ ಮಹಾರಾಷ್ಟ್ರ ಪೊಲೀಸರು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.